ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ಅಮೆಝಾನ್ ಅನ್ನೋದನ್ನ ನಾನು ನಿಮ್ಗೆ ಒಂದು ಅನಾಲಿಸಿಸ್ ಮಾಡಿ ಹೇಳಿದ್ದೆ ವಿಡಿಯೋದಲ್ಲಿ. ಸೊ ಸುಮಾರು ಜನ ರಿಪ್ಲೈ ಮಾಡಿದೀರಾ, ಅಮೆಝಾನ್ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿಲ್ಲ ಸರ್ ಅಂತ. ಓಕೆನಾ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಸೊ ನಿನ್ನೆ ಏನಾಯ್ತು ಅಂತ ಜಸ್ಟ್ ಒಂದು ರಿಕ್ಯಾಪ್ ಮಾಡ್ತೀನಿ. ಸೊ ನಿನ್ನೆ ಒಂದು ಹಾರಿಜೆಂಟಲ್ ಲೈನ್ ನ ಹಾಕಿದ್ದೆ ಪ್ರೀವಿಯಸ್ ಡೇ ಹೈಗೆ. ಸೊ 3 ಮಿನಿಟ್ಸ್ ಆರ್ 5 ಮಿನಿಟ್ಸ್ ಎನಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. ಮಾರ್ಕೆಟ್ ಓಪನ್ ಆದ್ಮೇಲೆ ಬ್ರೇಕ್ ಆಗಿಲ್ಲ, ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ರಿವರ್ಸ್ ಆಗಿದೆ ಮಾರ್ಕೆಟ್. ಈ ಪಾಯಿಂಟ್ ನ ಬ್ರೇಕ್ ಆಗಿದ್ರೆ ಮಾತ್ರ ಇಟ್ ವಾಸ್ ಗುಡ್, ಬಟ್ ಇದು ಬ್ರೇಕ್ ಆಗಿಲ್ಲ, ಸೊ ಅಲ್ಲಿಂದ ರಿವರ್ಸ್ ಆಗಿದೆ. ಸೊ ನೋ ಟ್ರೇಡ್. ಈಗ ಏನಾಯ್ತು ಅಂದ್ರೆ ನಿನ್ನೆ ಒಂದೇ ಒಂದು ಅನಾಲಿಸಿಸ್ ಮಾಡಿದ್ದೆ, ಅದರಲ್ಲಿ ಟ್ರೇಡ್ ಸಿಕ್ಕಿಲ್ಲ, ಟ್ರೇಡ್ ಮಾಡಿಲ್ಲ. ಹೀಗೆ ನಾನು ಪ್ರಿಪೇರ್ ಆದ್ರೆ ಹಿಂದಿನ ದಿನಾನೇ 2-3 ಸ್ಟಾಕ್ ನ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೆಕ್ಸ್ಟ್ ಡೇಗೆ ನನಗೆ ಅನುಕೂಲ ಆಗತ್ತೆ. ಇವತ್ತು ಇದು ಸಿಕ್ಕಿಲ್ವಾ, ನೆಕ್ಸ್ಟ್ ಬೇರೆ ಏನಾರ ಸಿಗಬಹುದು, ಹಾಗೆ ಅಲ್ವಾ. ಸೊ ಈಗ ಒನ್ ಡೇ ಟೈಮ್ ಫ್ರೇಮ್ ಸ್ವಿಚ್ ಮಾಡ್ತೀನಿ. ಇವತ್ತಿನ ಕ್ಯಾಂಡಲ್ ಯಾವ ತರ ಇದೆ ಅಂದ್ರೆ, ನಿನ್ನೆ ಕ್ಯಾಂಡಲ್ ಕ್ಲೋಸಿಂಗ್ ಯಾವ ತರ ಇದೆ, ಹ್ಯಾಮರು ಅಲ್ಲ, ಇನ್ವರ್ಟೆಡ್ ಹ್ಯಾಮರು ಅಲ್ಲ. ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತಿರೋದು ಹ್ಯಾಮರ್ ಅಂಡ್ ಇನ್ವರ್ಟೆಡ್ ಹ್ಯಾಮರ್ ಅಷ್ಟೇ. ಓಕೆ, ಸೊ ಇವೆರಡು ಇದರಲ್ಲಿ ಇಲ್ಲ, ಸೊ ನಂಗೆ ಇದರ ಅವಶ್ಯಕತೆ ಇಲ್ಲ. ಮೆಟಾ ನೋಡೋಣ. ಮೆಟಾ ಬಾಡಿ ಸ್ವಲ್ಪ ಬಿಗ್ ಆಯ್ತು, ಬೇಡ ಅಂತ ಹೇಳ್ಬೋದು. ಅಂಡ್ ಗೋಲ್ಡ್ ನೋಡೋಣ, ಇಲ್ಲ. ಬಿಟ್ ಕಾಯಿನ್ ಇಲ್ಲ ಆಸ್ ಇಫ್ ನೌ. ಸೊ ನ್ಯಾಚುರಲ್ ಗ್ಯಾಸ್ ಅಂತಿದೆ, ಇನ್ವರ್ಟೆಡ್ ಹ್ಯಾಮರ್ ಫಾರ್ಮ್ ಆಗ್ತಿದೆ ಇವತ್ತು, ಬಟ್ ಕ್ಲೋಸಿಂಗ್ ಮೇಲೆ ಡಿಪೆಂಡ್. ಆಪಲ್ ಆಪಲ್ ಲಾಸ್ಟ್ ಫ್ಯೂ ಡೇಸ್ ಇಂದ ಈ ಪಾಯಿಂಟ್ ನ ಬ್ರೇಕ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಬಟ್ ಬ್ರೇಕ್ ಆದ್ಮೇಲೆ ಕನ್ಫರ್ಮೇಶನ್, ಅದು ಕೂಡ ಬೇಡ. ಬಟ್ ಯಾವುದು US ಮಾರ್ಕೆಟ್ ಅಲ್ಲಿ ಇಲ್ಲ. ಇಂಡಿಯನ್ ಮಾರ್ಕೆಟ್ ಓಪನ್ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿ ಓಪನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಇಂಡೆಕ್ಸ್ ನೋಡೋಣ. ನಿಫ್ಟಿ ನಮ್ಗೆ ಬೇಕಾಗಿರೋ ಕ್ಯಾಂಡಲ್ ಇದೆಯಾ, ಇಲ್ಲ. ಬ್ಯಾಂಕ್ ನಿಫ್ಟಿ, ಎಸ್, ನಿನ್ನೆ ದಿನ ಬ್ಯಾಂಕ್ ನಿಫ್ಟಿ ಬಾಡಿ ಸ್ವಲ್ಪ ಬಿಗ್ ಆಯ್ತು, ಹೌದು, ಬಟ್ ಸ್ಟಿಲ್ ಕಾಂಪ್ರಮೈಸಬಲ್ ಅಂದ್ರೆ ಓಕೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇದೇನ್ ಬಾಡಿ ಇರುತ್ತೆ, ಈ ಬಾಡಿಯ ಟೇಲ್ ಡಬಲ್ ಇದ್ರೂ ಕೂಡ ಸಾಕು. ಓಕೆನಾ. ಸೊ ಓಕೆ ಅಂತ ಅನ್ಕೊಂಡು ಜಸ್ಟ್ ಒಂದ್ಸತಿ ಅನಾಲಿಸಿಸ್ ಮಾಡಿ ನೋಡೋಣ ಏನಾಗಿದೆ ಅಂತ. ಪ್ರೀವಿಯಸ್ ಡೇ ಹೈಗೆ ಒಂದು ಹಾರಿಜೆಂಟಲ್ ಲೈನ್ ಮಾರ್ಕ್ ಮಾಡಿದ್ದೀನಿ. ಓಕೆ, ಈಗ 3 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. 3 ಮಿನಿಟ್ಸ್ ಟೈಮ್ ಫ್ರೇಮ್ ಅಂದ್ರೆ ಈಗ ಇದೇನಾದ್ರು ಬ್ರೇಕ್ ಆದ ನಂತರ ನಾನು ಟ್ರೇಡ್ ನ ತಗೋಬಹುದು. ಈ ಪಾಯಿಂಟ್ ನ ಬ್ರೇಕ್ ಆಗಿದೆ, ಟ್ರೇಡ್ ನ ತಗೋಬಹುದು. ಸೊ ಈ ಪಾಯಿಂಟ್ ಅಲ್ಲಿ ನಾನು ಟ್ರೇಡ್ ನ ತಗೊಂಡ್ರೆ ಈ ಪಾಯಿಂಟ್ ಕೆಳಗಡೆ ಸ್ಟಾಪ್ ಲಾಸ್ ಯೂಸ್ ಮಾಡ್ಬೇಕು ನಾನು. ಈ ಕ್ಯಾಂಡಲ್ ನ ಬಾಡಿ ಕೆಳಗಡೆ ಯೂಸ್ ಮಾಡಿದ್ರು ಓಕೆ, ಅಥವಾ ಇದ್ರ ಕೆಳಗಡೆ ಯೂಸ್ ಮಾಡಿದ್ರು ಓಕೆ. ತುಂಬಾ ಬಿಗ್ ಆದ್ರೆ ಬೇಡ, ಬಟ್ ಬಾಡಿ ಕೆಳಗಡೆ ಅಂತಾನೆ ಕನ್ಸಿಡರ್ ಮಾಡ್ತೀನಿ, ಯಾಕಂದ್ರೆ ತುಂಬಾ ಬಿಗ್ ಬೇಡ. ಓಕೆನಾ. ಸೊ 50,540 ಇದನ್ನ ಸ್ಟಾಪ್ ಲಾಸ್ ಯೂಸ್ ಮಾಡಬೇಕು ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನನ್ನ ಎಂಟ್ರಿ ಪಾಯಿಂಟ್ ಇಲ್ಲಿರುತ್ತೆ ಅಂಡ್ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಈಗ ಎಕ್ಸಿಟ್, ಆಸ್ ಪರ್ ದಿಸ್ ಸ್ಟ್ರಾಟಜಿ ನಾನು ಆಕ್ಚುಲಿ ಎಕ್ಸಿಟ್ ನೋಡಲ್ಲ, ಬೇರೆ ಸ್ಟ್ರಾಟಜಿನ ಯೂಸ್ ಮಾಡ್ತೀನಿ. ಬಟ್ ಇದರಲ್ಲಿ ಎಕ್ಸಿಟ್ ಅಂದ್ರೆ ನಾ ಇಲ್ಲಿ ಎನಿ ಟೈಮ್ ಎಲ್ಲೋ ಒಂದ್ ಕಡೆ ಎಕ್ಸಿಟ್ ಆಗಿದ್ದೀನಿ ಅಂತಂದ್ರು ಓಕೆನೆ. ಎನಿ ಟೈಮ್ ಎಕ್ಸಿಟ್ ಆಗಿದ್ದೀನಿ ಅಂದ್ರೂ ಕೂಡ ಓಕೆನೆ. ಇಲ್ಲೆಲ್ಲೋ ಒಂದ್ ಕಡೆ ಎಕ್ಸಿಟ್ ಆಗಿದ್ದೀನಿ ಅಂತ ಅನ್ಕೋಣ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 250 ಪಾಯಿಂಟ್ ಬೇಡ, 200 ಪಾಯಿಂಟ್ ಸಿಕ್ಕಿದೆ ಅಂತಾನೆ ಅನ್ಕೊಂತೀನಿ. ಒಂದು ಆಪ್ಷನ್ ಅಲ್ಲಿ 100 ಪಾಯಿಂಟ್ಸ್ ಅಂತೂ ಸಿಕ್ಕಿರುತ್ತೆ. ದಿಸ್ ಇಸ್ ಒನ್ ಅಪಾರ್ಚುನಿಟಿ. ಸೊ ನೆಕ್ಸ್ಟ್ ಮತ್ತೆ ಮಾರ್ಕೆಟ್ ಯಾವಾಗ ಈ ಪಾಯಿಂಟ್ ನ ರಿಟೆಸ್ಟ್ ಮಾಡಿದೆ, ಅಗೇನ್ ಐ ಕ್ಯಾನ್ ಎಂಟರ್ ಬೈ ಕೀಪಿಂಗ್ ದ ಸ್ಟಾಪ್ ಲಾಸ್ ಹಿಯರ್. ಬಟ್ ಈ ಟೈಮ್ ಟಾರ್ಗೆಟ್ ನನಗೆ ಗೊತ್ತಿದೆ, ಯಾಕಂದ್ರೆ ಪ್ರೀವಿಯಸ್ ಹೈ ಏನ್ ಮಾಡಿದೆ ಆ ಪಾಯಿಂಟ್ ಅನ್ನೇ ನಾನು ಟಾರ್ಗೆಟ್ ಮಾಡ್ತೀನಿ. ಸೊ ಎಕ್ಸಾಕ್ಟ್ಲಿ ಮಾಡಲ್ಲ, ಸ್ವಲ್ಪ ಕೆಳಗಡೆ ಇಟ್ಕೋತೀನಿ. ಅಪ್ರಾಕ್ಸಿಮೇಟ್ಲಿ 300 ಪಾಯಿಂಟ್ಸ್ ಕ್ಯಾಚ್ ಮಾಡಿದೆ ನಾನೀಗ. ಸೊ ಮತ್ತೆ ಮಾರ್ಕೆಟ್ ಬಂದಿದೆ ಇಲ್ಲಿ, ಮತ್ತೆ ನಾನು ಎಂಟ್ರಿ ಆಗ್ಬೋದು. ರಿಟೆಸ್ಟ್ ಮಾಡಿದೆ, ಮತ್ತೆ ಎಂಟ್ರಿ ಆಗ್ಬೋದು ನಾನು ಬೈ ಕೀಪಿಂಗ್ ದ ಸ್ಟಾಪ್ ಲಾಸ್ ಅಗೇನ್ ಸೇಮ್ ಅಂಡ್ ಟಾರ್ಗೆಟ್ ಈ ಪಾಯಿಂಟ್ ತನಕ ನಾವು ವೇಟ್ ಮಾಡಬಹುದು. ಸೊ ಇದು ಥರ್ಡ್ ಟೈಮ್ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ನನಗೀಗ ಅರೌಂಡ್ 200 ಪಾಯಿಂಟ್ ಸಿಕ್ಬಿಟ್ಟಿದೆ ಆಲ್ರೆಡಿ. ಸ್ಟಾಪ್ ಲಾಸ್ ನ ರಿವೈಸ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಬುಲ್ಲಿಶ್ ಮಾರುಬೋಜೋ ಕ್ಯಾಂಡಲ್ ಇರೋದ್ರಿಂದ ನನ್ನ ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಇದ್ರ ಕೆಳಗೆ ಸ್ವಿಚ್ ಕೂಡ ಮಾಡಬಹುದು ನಾನು ಬೇಕಾದ್ರೆ. ಅಂದ್ರೆ ಒಂದು 100 ಪಾಯಿಂಟ್ಸ್ ಅಂತೂ ನಾನು ಕ್ಯಾಚ್ ಮಾಡಿದೀನಿ. ಮೇಲ್ಗಡೆ ಹೋದ್ರೆ ಇಲ್ಲಿ ತನಕ ವೇಟ್ ಮಾಡಬಹುದು. ಎಷ್ಟು ಸೂಪರ್ ಆಗಿ ವರ್ಕ್ ಆಗಿದೆ ಅಲ್ಲ. ಸೊ ಇಲ್ಲಿ 3 ಟ್ರೇಡ್ ಸಿಕ್ಕಿದೆ, 3 ಟ್ರೇಡ್ಸ್ ಕೂಡ ಚೆನ್ನಾಗಿದೆ ಇದರಲ್ಲಿ. ಓಕೆ, ಸೊ ಯಾವ್ದಾದ್ರು ಸ್ಟಾಕ್ಸ್ ನ ನಾವೀಗ ನೋಡೋಣ. ಓಕೆ, ವಾಚ್ ಲಿಸ್ಟಿಗೆ ಹೋಗ್ತೀನಿ. ಇಂಡಿಯನ್ ಮಾರ್ಕೆಟ್ ನ ಸ್ಟಾಕ್ಸ್ ಯಾವಾದ್ರೂ ಈ ತರ ಆಗಿದಾವ. KA ಇಂಡಸ್ಟ್ರೀಸ್ ಅಂತ ಇದೆ, ಬಟ್ ಇದು ನನಗೆ ಟೇಲ್ ಮೇಲ್ಗಡೆ ಜಾಸ್ತಿ ಇರೋದ್ರಿಂದ ಬೇಡ. Naukri.com ಅಂತ ಇದೆ, ಉಪಯೋಗ ಇಲ್ಲ. ನೆಕ್ಸ್ಟ್ ICICI ಬ್ಯಾಂಕ್ ನೋಡೋಣ. ICICI ಬ್ಯಾಂಕ್ ನೋಡಿ, ಒಂದು ಹಾರಿಜಾಂಟಲ್ ಲೈನ್ ನಿನ್ನೆ ಹಾಕಿಟ್ಟಿದ್ದೆ ನಾನು. ಸೊ ಹ್ಯಾಮರ್ ಕ್ಯಾಂಡಲ್ 3 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. ಇದನ್ನ ಬ್ರೇಕ್ಔಟ್ ಆದ್ಮೇಲೆ ಟ್ರೇಡ್ ನ ಮಾಡಬಹುದು. ಬಟ್ ಇದೇನಾಗಿದೆ, ಗ್ಯಾಪ್ ಅಪ್ ಓಪನ್ ಆಗಿದೆ ಮಾರ್ಕೆಟ್.
ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಕ್ಯಾಂಡಲ್ ರಿಟೆಸ್ಟ್ ಮಾಡುವಾಗ ನಾನು ಟ್ರೇಡ್ ನ ತಗೋಬಹುದು. ಈ ಪಾಯಿಂಟ್ ಅನ್ನ ರಿಟೆಸ್ಟ್ ಮಾಡುವಾಗ ನಾನು ಟ್ರೇಡ್ ನ ತಗೋಬಹುದು. ಸ್ಟಾಪ್ ಲಾಸ್ ಏನ್ ಇಡಬೇಕು ಅಂತಂದ್ರೆ ಈ ಕ್ಯಾಂಡಲ್ ನ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಸಾಕು, ಅಥವಾ ಈ ಕ್ಯಾಂಡಲ್ ಕೆಳಗಡೆ ಇಟ್ಕೊಂಡ್ರೆ ಇದು ಬುಲ್ಲಿಶ್ ಮಾರುಬೋಜು ಆಗಿರೋದ್ರಿಂದ ಇದ್ರ ಕೆಳಗಡೆ ಇಟ್ಕೊಂಡ್ರೆ ಸಾಕು. ಸೊ ಟಾರ್ಗೆಟ್ ಏನು ಸರ್? ಇನ್ನೂ ಅಂತೂ ಹೋಗ್ತಾ ಇದೆ ಮೇಲ್ಗಡೆ, ತೊಂದರೆ ಇಲ್ಲ. ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಯೂಸ್ ಮಾಡ್ತಾ ಹೋಗೋದಾದ್ರೆ ಈ ಪಾಯಿಂಟ್ ಅಲ್ಲಿ, ಸೊ ಜಸ್ಟ್ ಇಲ್ಲಿ ಒಂದು ಬುಲ್ಲಿಶ್ ಮಾರುಬೋಜು ಇದೆ ಇಲ್ಲಿ, ಅಂಡ್ ಇಲ್ಲಿಗೆ ನನ್ನ ಟ್ರೇಡ್ ಎಕ್ಸಿಟ್ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಬುಲ್ಲಿಶ್ ಮಾರುಬೋಜು ಕೆಳಗಡೆ ಇಟ್ಟಿರೋದ್ರಿಂದ ಇಲ್ಲಿ ನನ್ನ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗತ್ತೆ. ಇಲ್ಲ ಸರ್ ನಾ ವೇಟ್ ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ವೇಟ್, ಬಟ್ ಆಸ್ ಪರ್ ದಿಸ್ ಸ್ಟ್ರಾಟಜಿ ಎಕ್ಸಿಟ್ ಆಕ್ಚುಲಿ ಇಲ್ಲ, ಹೆಲ್ಪ್ ಇದು ಕೊಡಲ್ಲ. ಓನ್ಲಿ ಎಂಟ್ರಿ ಪಾಯಿಂಟ್ ಸ್ಟಾಪ್ ಲಾಸ್ ಮಾತ್ರ ನಾನು ಯೂಸ್ ಮಾಡಬಹುದು. ಎಕ್ಸಿಟ್ ಯೂಸ್ ಮಾಡಬೇಕು ಅಂದ್ರೆ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತೀನಿ, ಬಟ್ ಎಂಟ್ರಿ ಅಂಡ್ ಸ್ಟಾಪ್ ಲಾಸ್ಗೆ ಮಾತ್ರ ಇದನ್ನ ಯೂಸ್ ಮಾಡೋದು ನಾನು. ಓಕೆ, ಸೊ ICICI ಬ್ಯಾಂಕ್ ಸಿಕ್ತು, ಬ್ಯಾಂಕ್ ನಿಫ್ಟಿ ಸಿಕ್ತು, ಎರಡು ಕೂಡ ಚೆನ್ನಾಗಿ ಸಿಕ್ಕಿದೆ. ಅಂಡ್ ನೆಕ್ಸ್ಟ್ ಒನ್ ಡೇ ಟೈಮ್ ಫ್ರೇಮ್ ಸ್ವಿಚ್ ಮಾಡ್ತೀನಿ. ಗ್ರಾನ್ಯುಲಸ್ ನೋಡೋಣ. ಗ್ರಾನ್ಯುಲಸ್ ನಿನ್ನೆ ಇನ್ವರ್ಟೆಡ್ ಹ್ಯಾಮರ್ ಆಗಿತ್ತು, ಆದ್ರೆ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿಲ್ಲ. ಅಂಡ್ ಕಾನ್ಕಾರ್ ಇದೆ, ಉಪಯೋಗ ಇಲ್ಲ. ಅಪೋಲೋ ಉಪಯೋಗ ಇಲ್ಲ. ಓಕೆ, ಸೊ ಈಗ ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ಅಲ್ವಾ? ಅಂದ್ರೆ ಹ್ಯಾಮರ್ ಆದಾಗ ಏನ್ ಮಾಡ್ಬೇಕು, ಇನ್ವರ್ಟೆಡ್ ಹ್ಯಾಮರ್ ಆದಾಗ ಏನ್ ಮಾಡ್ಬೇಕು. ಹ್ಯಾಮರ್ ಆದ್ರೆ ಪ್ರೀವಿಯಸ್ ಡೇ ಹೈ ಬ್ರೇಕ್ ಮಾಡಬೇಕು, ಇನ್ವರ್ಟೆಡ್ ಹ್ಯಾಮರ್ ಆದ್ರೆ ಪ್ರೀವಿಯಸ್ ಡೇ ಲೋ ಬ್ರೇಕ್ ಮಾಡಬೇಕು. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅನಾಲಿಸಿಸ್ ಮಾಡಿ. ಸೊ ಇವತ್ತಿನ ದಿನ ಐ ಥಿಂಕ್ US ಮಾರ್ಕೆಟ್ ಅಲ್ಲಿ ಯಾವುದು ಇಲ್ಲ. ಸೊ ಮೈಕ್ರೋಸಾಫ್ಟ್ ನೋಡೋಣ. ಓಕೆ, ಉಪಯೋಗ ಇಲ್ಲ. ಅಂಡ್ ಎನ್ವಿಡಿಯಾನು ಉಪಯೋಗ ಇಲ್ಲ. ಓಕೆ, ಯಾವ್ದಾದ್ರು ಕರೆನ್ಸಿ ಪೇರ್ ಎಲ್ಲರೂ ಇದೆಯಾ ನೋಡೋಣ. ಯೂರೋ ವರ್ಸಸ್ USD. ಓಕೆ, ಉಪಯೋಗ ಇಲ್ಲ. ಸೊ HD ಅಂತಿದೆ, ಉಪಯೋಗ ಇಲ್ಲ. ಓಕೆ, ಕ್ರೂಡ್ ಆಯಿಲ್ ಅಟ್ ಲೀಸ್ಟ್. ಓಕೆ, ಶೋರ್, ತೊಂದರೆ ಇಲ್ಲ. ಸೊ ಇದನ್ನ ಜಸ್ಟ್ ಇಂಡಿಯನ್ ಮಾರ್ಕೆಟ್ಗೆ ಇನ್ನೂ ಸುಮಾರು ಸ್ಟಾಕ್ಸ್ ಗಳಿದಾವೆ. ಜಸ್ಟ್ ಇದನ್ನ ಅಬ್ಸರ್ವ್ ಮಾಡಿ, ಯಾವ ಸ್ಟಾಕ್ ಅಲ್ಲಿ ಈ ತರ ಫಾರ್ಮ್ ಆಗಿ ಟ್ರೇಡಿಂಗ್ ಅಪಾರ್ಚುನಿಟಿ ಇತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ರಿಪೀಟ್ ಮಾಡ್ತಿದ್ದೀನಿ, ಸಿಂಪಲ್ ಆಗಿ ಒನ್ ಡೇ ಟೈಮ್ ಫ್ರೇಮಿಗೆ ಹೋಗಿ ನಿಮ್ಗೆ ಯಾವ್ಯಾವ ಸ್ಟಾಕ್ಸ್ ಗೊತ್ತಿದಾವೆ. ಕೋಟಕ್ ಮಹೇಂದ್ರ, UBL. ಓಕೆ, UBL ನೋಡಿ, ಇವತ್ತು ಕ್ಯಾಂಡಲ್ ಫಾರ್ಮ್ ಆಗ್ತಿರೋದನ್ನ ಹೇಳ್ತಿದ್ದೀನಿ. ಇದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಇವತ್ತು. ಇದು ನಾಳೆಯ ಟ್ರೇಡ್, ಇವತ್ತಲ್ಲ. ಯಾಕಂದ್ರೆ ಅನಾಲಿಸಿಸ್ ಮಾಡುವಾಗ ಇವತ್ತಿನ ಕ್ಯಾಂಡಲ್ ನ ಕನ್ಸಿಡರ್ ಮಾಡೋ ಹಂಗಿಲ್ಲ. ಇದು ನಾಳೆಯ ಕ್ಯಾಂಡಲ್. ನನಗೆ ನಾಳೆ ಅಕಸ್ಮಾತ್ ಇವತ್ತು ಇಲ್ಲೇ ಕ್ಲೋಸ್ ಆದ್ರೆ ಇನ್ವರ್ಟೆಡ್ ಹ್ಯಾಮರ್ ಆದಂಗೆ. ಸೊ ಇದನ್ನ ನಾನು ಉಪಯೋಗಿಸ್ಕೊಂಡು ನಾಳೆ ಟ್ರೇಡ್ ಮಾಡ್ತೀನಿ, ಇವತ್ತಲ್ಲ. ಸೊ ಟೆಕ್ ಮಹೇಂದ್ರ ಉಪಯೋಗ ಇಲ್ಲ. ಸೊ ಈ ತರ, ಓಕೆ, ಇದು ಕೂಡ ನೋಡಿ, ಇದು ಕೂಡ ನನಗೆ ಇನ್ವರ್ಟೆಡ್ ಹ್ಯಾಮರ್ ಆಗಿದೆ. ಸೊ ಈ ತರ ಇವತ್ತಿನ ದಿನ ಇನ್ನೂ ಸ್ಟಾಕ್ಸ್ ಗಳನ್ನ ನೋಡ್ಬಿಟ್ಟು ಯಾವ ಸ್ಟಾಕ್ ಅಲ್ಲಿ ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿ ಎಂಟ್ರಿ ಅಪಾರ್ಚುನಿಟಿ ಇತ್ತು, ಆ ಸ್ಟಾಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ಅನಾಲಿಸಿಸ್ ಮಾಡಿ ರಿಪ್ಲೈ ಮಾಡ್ತೀನಿ ನಿಮ್ಗೆ. ಹೌದು ಇದು ಕರೆಕ್ಟ್ ಆಗಿದೆ, ಹೌದು ಇದು ಕರೆಕ್ಟ್ ಆಗಿ ಇಲ್ಲ. ಸೊ ಅದನ್ನ ನಾನು ರಿಪ್ಲೈ ಮಾಡ್ತೀನಿ. ಅಂಡ್ ಇನ್ 1 or 2 days ಅಲ್ಲಿ ಇದಕ್ಕೊಂದು ಟೂಲ್ ಕೂಡ ಕೊಟ್ಬಿಡ್ತೀನಿ. ಆ ಟೂಲ್ ಏನ್ ಮಾಡುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಯಾವುದು ಇವತ್ತಿನ ದಿನ ಹ್ಯಾಮರ್ ಆಗಿದೆ, ಇನ್ವರ್ಟೆಡ್ ಹ್ಯಾಮರ್ ಆಗಿದೆ ಅಂತ ಆಟೋಮೆಟಿಕ್ ಆಗಿ ನಿಮ್ಗೆ ಸಿಕ್ಬಿಡುತ್ತೆ. ಸೊ ನೀವು ಹುಡುಕ್ತಾ ಕೊಡೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಯಾರ್ಯಾರಿಗೆ ಈ ಟೂಲ್ ಬೇಕು ಅಂತಿದ್ದೀರಾ, ಜಸ್ಟ್ ಐ ರಿಕ್ವೈರ್ಡ್ ಇಟ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಆಮೇಲೆ ಯಾವ್ಯಾವ ಕ್ಯಾಂಡಲ್ ಈ ತರ ಫಾರ್ಮ್ ಆಗಿ ಇವತ್ತು ಟ್ರೇಡ್ ಸಿಕ್ಕಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಕರೆಕ್ಟ್ ಆಗಿದ್ರೆ ರಿಪ್ಲೈ ಮಾಡ್ತೀನಿ, ಸರಿಯಾಗಿಲ್ಲ ಅಂದ್ರೆ ಸರಿ ಇಲ್ಲ ಅಂತ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ವಿಲ್ ಸಿ. ಥ್ಯಾಂಕ್ ಯು, ಬಾಯ್.